ಕೇಂದ್ರದಲ್ಲಿ ಎರಡೂ ಒಕ್ಕೂಟಗಳು ಕೂಡ ಸರ್ಕಾರ ರಚನೆ ಕಸರತ್ತನ್ನು ಮಾಡ್ತಾ ಇದೆ. ನಿಮಗೊಂದು ವಿಚಾರ ಗೊತ್ತಿರಲಿ, ಒಟ್ಟು ಲೋಕಸಭಾ ಕ್ಷೇತ್ರದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 272 ಯಾರ ಬಳಿ ಇದೆ ಅವರು ಸರ್ಕಾರ ರಚನೆ ಮಾಡ್ತಾರೆ. ನಮಗೆ 1989ರಿಂದ ನಿರಂತರವಾಗಿ 2004ರ ತನಕ ಸಮ್ಮಿಶ್ರ ಸರ್ಕಾರವನ್ನು ನೋಡಿ ಸಾಕಾಗಿತ್ತು. ಆದರೆ 2014ರ ತನಕ 2014ರಿಂದ ನಿರಂತರವಾಗಿ 10 ವರ್ಷಗಳ ಕಾಲ ಸುಭದ್ರ ಸರ್ಕಾರ ಇತ್ತು. ಅಂದರೆ ಮೋದಿಯವರು ಸರ್ಕಾರ ರಚಿಸುವಾಗ ಅವರಿಗೆ BJP ಪಾಳಯದಲ್ಲೇ ಬೇಕಿರುವಂಥ ಬಹುಮತ ಇತ್ತು. ಆದರೆ ಈ ಬಾರಿ 32 ಸ್ಥಾನ ಕಡಿಮೆ ಬಂದಿದೆ BJPಗೆ. ಆದರೆ NDA ಮೈತ್ರಿಕೂಟ 292 ಇದೆ. ಅಂದರೆ ಎಷ್ಟು ಬಹುಮತಕ್ಕೆ ಬೇಕೋ 20 ಜಾಸ್ತಿ ಇದೆ. ಒಂದು ಕಡೆ 240 BJP, ಮತ್ತೊಂದು ಕಡೆ 99 ಕಾಂಗ್ರೆಸ್. ಎರಡು ದೃಶ್ಯಾವಳಿ ತೋರಿಸ್ತೀನಿ ಬನ್ನಿ ನಿಮಗೆ. ಮೊದಲ ದೃಶ್ಯ ಇದು ನೋಡಿ. ಇವತ್ತು NDA ಮೈತ್ರಿಕೂಟ ಇವತ್ತು ಒಂದು ಮೀಟಿಂಗ್ ಮಾಡಿದ ನಂತರ ಒಂದು ಫೋಟೋ ನೋಡಿ. ಇಲ್ಲಿ ಕುಮಾರಣ್ಣ ಕೂಡ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ನಡ್ಡಾ ಇದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಆಮೇಲೆ ಚಂದ್ರಬಾಬು ನಾಯ್ಡು ಇದ್ದಾರೆ, ನಿತೀಶ್ ಕುಮಾರ್ ಇದ್ದಾರೆ, ಶಿಂದೆ ಇದ್ದಾರೆ, ಪ್ರಫುಲ್ ಪಟೇಲ್ ಇದ್ದಾರೆ, ಮಾಂಜಿ ಇದ್ದಾರೆ, ಎಲ್ಲ ನಾಯಕರುಗಳು ಕೂಡ ಇದ್ದಾರೆ, ಪ್ರಮುಖ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲ ಸಭೆ ನಡೆಸಿ ಇವತ್ತು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಗಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ನಂತರ ಇನ್ನೊಂದು ಮೀಟಿಂಗ್ ಆಯಿತು. ಇನ್ನೊಂದು ಮೀಟಿಂಗ್ ಆದ ನಂತರ ಏನು ಕಂಡು ಬಂತು ಬನ್ನಿ ನೋಡೋಣ. ಇದು ಇನ್ನೊಂದು ಮೀಟಿಂಗ್, ವಿಜುವಲ್ ಕಾಂಗ್ರೆಸ್ ಮೀಟಿಂಗ್. ಇಲ್ಲಿ ನೋಡಿ ಹಿರಿಯರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಆಮೇಲೆ ಸ್ಟಾಲಿನ್ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಆಮೇಲೆ ಎಲ್ಲ ನಾಯಕರು. ಆದರೆ ಒಬ್ಬರು ಇರಲಿಲ್ಲ. ಯಾರು? ಉದ್ಧವ್ ಠಾಕ್ರೆ ಇರಲಿಲ್ಲ. ಉದ್ಧವ್ ಠಾಕ್ರೆ ಅಲ್ಲಿ 9 ಸ್ಥಾನ ಪಡ್ಕೊಂಡಿದ್ದಾರೆ. 9 ಸ್ಥಾನ ಪಡ್ಕೊಂಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ. ಅವರ ವಿರುದ್ಧ ಇದ್ದಂಥ ಶಿಂದೆ ಪಡ್ಕೊಂಡಿದ್ದು 7 ಸ್ಥಾನ. ಹಾಗಾಗಿ ನೋಡಿ, ಇದು ಕಾಂಗ್ರೆಸ್ ಇಂಡಿ ಮೈತ್ರಿಕೂಟ. ನೋಡಿ, ಅಖಿಲೇಶ್ ಯಾದವ್ ಇದ್ದಾರೆ ಇಲ್ಲಿ, ಆಮೇಲೆ ತೇಜಸ್ವಿ ಯಾದವ್ ಇದ್ದಾರೆ. ಇವರು ಮತ್ತು ಅವರಿಬ್ಬರು ಒಂದೇ ಫ್ಲೈಟಲ್ಲಿ ಬರ್ತಾ ಇದ್ರು ಅಲ್ವಾ. ಸೊ ಇವರೆಲ್ಲ ಕಸರತ್ತು ಮಾಡಿದ್ದಾರೆ. ಇವರ ಬಳಿ ಇರೋದೆಷ್ಟೋ 233. ಅವರ ಬಳಿ ಇರೋದೆಷ್ಟೋ 292. ಇದರಲ್ಲಿ ಕಾಂಗ್ರೆಸ್ 99, BJP 240. ಯಾವ ರೀತಿ ಇದೆ ನಂಬರ್ಸ್ ಬನ್ನಿ ತೋರಿಸ್ತೀನಿ ನೋಡಿ. BJP ಒಂದೇ 240, BJP ಒಂದೇ. ಇವರಿಗೆ ಕಡಿಮೆ ಆಗಿದ್ದೆಷ್ಟು? 50, 60, 70, 32 ಕಡಿಮೆ ಆಗಿದೆ. 2014ರಲ್ಲಿ ಎಷ್ಟು ಬಂದಿತ್ತು? 282. 40ಕ್ಕೆ 42 ಜಾಸ್ತಿ ಬಂದಿತ್ತು. 2019ರಲ್ಲಿ ಎಷ್ಟು ಬಂದಿತ್ತು? 63 ಜಾಸ್ತಿ ಬಂದಿತ್ತು. ಈ ಬಾರಿ BJPಗೆ 63 ಸೀಟ್ ಕಡಿಮೆ ಆಗಿದೆ. ಆದರೆ NDA ಮೈತ್ರಿಕೂಟ 292. ಇದು ಯಾವುದು? 233. ಇಷ್ಟೆಲ್ಲ ಪಾರ್ಟಿ ಸೇರಿ ಕಾಂಗ್ರೆಸ್ 99, ಇವರು 37, RJD, TMC 21, TMC ಅದಕ್ಕಿಂತ ಜಾಸ್ತಿ ಇದೆ. ಆಮೇಲೆ DMK, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ನ್ಯಾಷನಲ್ ಕಾನ್ಫರೆನ್ಸ್, CPIM ಮಾರ್ಕ್ಸಿಸ್ಟ್, CPI, ಜಾರ್ಖಂಡ್ ಮುಕ್ತಿ ಮೋರ್ಚಾ, NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಶಿವಸೇನಾ, ಇವರೆಲ್ಲ ಸೇರಿ 233. ಸೊ ಹಾಗಿದ್ರೆ ಬನ್ನಿ